Activate. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಿರುವ ವಾಗ್ದಾನ ವಚನ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೋಬನ ಗ್ರಂಥ 1ನೇ ಅಧ್ಯಾಯ ಕೊನೆಯ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ತಾಯಿಯ ಗರ್ಭದಲ್ಲಿ ಏನು ಇಲ್ಲದೆ ಬಂದಿದ್ದೇನೋ ಈ ಲೋಕದಲ್ಲಿ, ಮತ್ತೆ ಈ ಲೋಕವನ್ನು ಬಿಟ್ಟು ಹೋಗುವಾಗ ಏನು ಇಲ್ಲದೆ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಯೋಬನ ಗ್ರಂಥದಲ್ಲಿ ಇಲ್ಲಿ ಯೋಬನ್ನು ಹೇಳ್ತಾ ಇದ್ದಾನೆ. ತಾಯಿ ಗರ್ಭದಲ್ಲಿಂದ ಏನಾಗಿದೆ, ನಾನು ಏನು ಇಲ್ಲದೆ ಬಂದಿದ್ದೇನೋ, ಮತ್ತು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಾನು ಏನು ಇಲ್ಲದೆ ಹೋಗುವೆನೋ ಎಂಬುದಾಗಿ ಯೋಬನ ಇಲ್ಲಿ ಹೇಳ್ತಾ ಇದ್ದಾನೆ. ದೇವರು ಯೆಹೋವ ದೇವರೇ ನನಗೆ ಕೊಟ್ಟಿದ್ದು ಎಲ್ಲ, ಆತನೇ ಎಲ್ಲ ತೆಕ್ಕೊಂಡಿದ್ದಾನೆ, ಆತನಿಗೆ ಸ್ತೋತ್ರ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಯೋಬನಿಗೆ ಆ ಶೋಧನೆಯಲ್ಲಿ ಆತನಿಗೆ ಇರುವಂಥ ಆಸ್ತಿ ಅಂತಸ್ತು, ಆತನ ಆಡಂಬರ, ಆತನ ಮಕ್ಕಳು ಎಲ್ಲ ಸತ್ತೋಗಿದ್ದರು, ಅನೇಕ ಆತನಿಗೆ ನಷ್ಟ ಆದರೂ ಕೂಡ, ಆತನ ಹೆಂಡತಿ ಆತನಿಗೆ ಬಿಟ್ಟು ಹೋದರೂ ಕೂಡ, ಆ ಸಮಯದಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ, ನಾನು ಕಾಯಿ ಗರ್ಭದಲ್ಲಿ ನಾನು ಏನು ತಗೊಂಡು ಬಂದಿಲ್ಲ, ಮತ್ತೆ ಈ ಲೋಕದನ್ನು ಬಿಟ್ಟು ಹೋಗೋ ಏನು ತೆಗೆದುಕೊಂಡು ಹೋಗಲ್ಲ, ಯಾಕಂದರೆ ನಾನು ಖಾಲಿ ಕೈಯಿಂದ ಬಂದಿದ್ದೇನೆ, ಖಾಲಿ ಕೈಯಿಂದ ಹೋಗುವೇನೆಂಬುದಾಗಿ ದೇವರ ಹತ್ರ ಹೇಳ್ತಾ ಅಂದರೆ, ನಾನು ಕೊಟ್ಟಿರುವಂಥದ್ದು ದೇವರೇ, ದೇವರು ಕೊಟ್ಟಿದ್ದಾರೆ, ದೇವರೇ ತಗೊಂಡಿದ್ದಾರೆ ಎಂಬುದಾಗಿ. ಒಂದು ಪಾಪ ಮಾಡದಂತೆ, ದೇವರಿಗೆ ದೋಷಿಸ ಮಾಡದಂತೆ ಆತನ ಏನು ಮಾಡಿದ್ದಾನೆ, ಇಲ್ಲಿ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾನೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ದೇವರಿಗೆ ನಂಬಿಕೊಂಡಿರುವಾಗ, ಇವತ್ತು ಅನೇಕ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ಸಿಗೊತ್ತು ನಾವು ಕೂಡ ಆ ಯೋಬನಂತೆ ನಾವು ಏನು ಮಾಡಬೇಕು, ಆ ಕಣ್ಣೀರು ಕಷ್ಟ ಸಹಿಸ್ಕೊಂಡು ಇವತ್ತು ದೇವರು ನಮಗೆ ಕೊಟ್ಟಿರುವಂಥದ್ದಲ್ಲಿ ತಿರುಗಿ ದೇವರು ಆತನೇ ತೆಗೆದುಕೊಂಡ್ರೂ ಕೂಡ ನಾವು ದೇವರಿಗೆ ಗುಣಗುಟ್ಟದಂತೆ, ಆತನಿಗೆ ನಾವು ದೋಷಿಸದಂತೆ ಆತನಿಗೆ ಸ್ತೋತ್ರ ಹೇಳಬೇಕ್ರಿ. ಆ ಸ್ತೋತ್ರ ಹೇಳಿದಾಗ ಏನಾಗುತ್ತೆ, ತಿರುಗಿ ಅದು ಆಶ್ವಾದ ನಮಗೆ ಬರುತ್ತೆ. ಯೋಬನು ಇದೇ ರೀತಿ ಎಲ್ಲವನ್ನು ಕಳೆದುಕೊಂಡಿದ್ದಾಗ ಆತನು ದೇವರಿಗೆ ದೋಷಿಸದೆ, ಯಾವುದೇ ರೀತಿ ಪಾಪ ಮಾಡದೆ ಆತನು ದೇವರನ್ನು ಸ್ತುತಿಸಿದಾಗ, ಆತನಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳಿದಾಗ, ತಿರುಗಿ ದೇವರು ಏನು ಮಾಡ್ತಾ ಇದ್ದಾರೆ, ಆತನಿಗೆ 2 ಪಟ್ಟು ಆಶ್ವಾದ ತಿರುಗಿ ಕೊಟ್ಟಿದ್ದಾರೆ. ಅವನು ಕಳೆದುಕೊಂಡಿರುವಂಥ ಆಸ್ತಿ ಅಂತಸ್ತು, ಆ ಮಕ್ಕಳು ಮತ್ತು ಬಿಟ್ಟವರು ಹೆಂಡತಿ ಕೂಡ ತಿರುಗಿ ದೇವರು ಅವಳಿಗೆ ಕೊಟ್ಟು ದೇವರು ಆಶ್ವಾದ ಮಾಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಬೆಳಗಿನ ಜಾವದಲ್ಲಿ ಇವತ್ತು ನೀವು ಈ ದೇವರ ವಾಕ್ಯವನ್ನು ನೋಡುವಾಗ, ಇವತ್ತು ನೀವು ದೇವರ ನಿಮಿತ್ತವಾಗಿ ನೀವು ಕಣ್ಣೀರು ಕಷ್ಟ ಸಂಕಷ್ಟಗಳಲ್ಲಿ ನಿಮಗೆಲ್ಲ ಒಂದು ಬಿಟ್ಟು ಹೋದರೆ, ಅನೇಕ ರೀತಿಯಲ್ಲಿ ಕಳೆದುಕೊಂಡರೂ ಕೂಡ ಇವತ್ತು ದೇವರಲ್ಲಿ ಇದ್ದುಕೊಂಡು ದೇವರಿಗೆ ನೀನು ಸ್ತೋತ್ರ ಹೇಳುವಾಗ, ಆ ಯೋಬನಿಗೆ 2 ಪಟ್ಟಷ್ಟು ಆಶ್ವಾದ ಮಾಡಿದ ದೇವರು ನಿನಗೂ ಕೂಡ 2 ಪಟ್ಟು ಕಳೆದುಕೊಂಡಿರುವಂಥದ್ದು ಎಲ್ಲ 2 ಪಟ್ಟು ದೇವರು ನಿನಗೆ ಕೊಡುತ್ತಾರೆ ಎಂಬುದಾಗಿ ಈ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೊಂದು ಆವರ್ತಿ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಒನ್ ಸೆಕೆಂಡ್. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಜೀಸಸ್. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.